ಸೈರಾ ಕಾರನ್ನು ಅತಿ ವೇಗವಾಗಿ ಓಡಿಸುತ್ತಿದ್ದ ಕಾರಣ ದಾರಿಯಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದಿದ್ದನ್ನು ಗಮನಿಸಲಿಲ್ಲ. ಕಾರ್ ಜೋರಾಗಿ ಹಾರಿದ ತಕ್ಷಣ ಡಬ್ ಎಂದು ಶಬ್ದವಾಗಿ ಟೈರ್ ಪಂಚರ್ ಆಗಿ ಆಯಿತು. ಇಬ್ಬರು ಕಾರ್ನಿಂದ ಕೆಳಗೆ ಇಳಿಯುತ್ತಾರೆ. ಆರುಷ್ ಟೈರ್ ನೋಡಿ ವ್ಯಂಗ್ಯವಾಗಿ, ವಾ, ಎಂಥ ಎಕ್ಸ್ಟ್ರಾಡಿನರಿ ಡ್ರೈವರ್ ನೀವು ಸೈರಾ. ನಿಮ್ಮ ಡ್ರೈವಿಂಗ್ ಮಹಿಮೆಗೆ ಕಾರ್ ಟೈರ್ ಕೂಡ ಶರಣಾಗ್ಬಿಟ್ಟಿದೆ. ಸೈರಾ ಏನೂ ಮಾತನಾಡದೆ ದೊಡ್ಡ ಮೆಕ್ಯಾನಿಕ್ ಥರ ಹೋಗಿ ಕಾರಿನ ಬ್ಯಾನೆಟ್ ಓಪನ್ ಮಾಡಿ ಒಳಗೊಳಗೆ ಇಣುಕಿ ನೋಡುತ್ತಾಳೆ. ಆರುಷ್, ಸೈರಾ, ಬ್ಯಾನೆಟ್ ಯಾಕೆ ಓಪನ್ ಮಾಡ್ತಿದ್ದೀಯಾ? ಅಲ್ಲಿ ಏನು ಹುಡುಕ್ತಿದ್ದೀಯಾ? ಪಂಚರ್ ಆಗಿರೋದು ಟೈರ್, ಇಂಜಿನ್ ಅಲ್ಲ. ಸೈರಾ ಮುಖ ಕಿವುಚಿಕೊಂಡು ಅವನ ಕಡೆ ನೋಡುತ್ತಾಳೆ. ಆರುಷ್, ಸರಿ ಬಿಡು, ಮೊದಲು ಡಿಕ್ಕಿಯಿಂದ ಜಾಕ್ ತಗೊಂಡು ಬಾ, ಟೈರ್ ಚೇಂಜ್ ಮಾಡೋಣ. ಸೈರಾ ಡಿಕ್ಕಿ ಹತ್ತಿರ ಹೋಗಿ ಏನೇನೋ ಹುಡುಕಿ ಕೊನೆಗೆ ಕಾರ್ನಲ್ಲಿದ್ದ ಒಂದು ಹಳೆಯ ಕಬ್ಬಿಣದ ಸಲಾಕೆಯನ್ನು ಅಥವಾ ಬೇರೆ ಯಾವುದೋ ಟೂಲ್ ತಂದು ಆರುಷ್ ಕೈಗಿಡುತ್ತಾಳೆ. ಆರುಷ್ ಅದನ್ನು ನೋಡಿ ಹಣೆ ಚಚ್ಚಿಕೊಳ್ಳುತ್ತಾ, ಸೈರಾ, ಇದು ಜಾಕ್ ಅಲ್ಲ, ನಾನು ಕೇಳಿದ್ದು ಟೈರ್ ಎತ್ತೋ ಜಾಕ್. ನೀನು ಕೊಡ್ತಾ ಇರೋದು ಏನಿದು? ನಿನಗೆ ಜಾಕ್ ಅಂದರೆ ಏನು ಅಂತ ಗೊತ್ತಾ? ಸೈರಾ ಅಮಾಯಕವಾಗಿ, ಸರ್, ಎಲ್ಲವೂ ಕಬ್ಬಿಣದ್ದೇ ಅಲ್ವಾ, ಅದಕ್ಕೆ ತಂದೆ. ಆರುಷ್, ಸೈರಾ, ದಯವಿಟ್ಟು ನೀನು ಸ್ವಲ್ಪ ದೂರ ನಿಲ್ಲು. ನಿನ್ನ ಅವತಾರ ನೋಡಿದರೆ ನೀನು ಕಾರ್ ರೆಡಿ ಮಾಡೋ ಬದಲು ಇರೋದನ್ನ ಹಾಳು ಮಾಡೋ ಥರ ಕಾಣ್ತಿದ್ದೀಯ. ಆರುಷ್ ತಾನೇ ಹೋಗಿ ಡಿಕ್ಕಿಯಿಂದ ಸರಿಯಾದ ಜಾಕ್ ಮತ್ತು ಸ್ಟೆಪ್ನಿ ಟೈರ್ ಹೊರಗೆ ತೆಗೆಯುತ್ತಾನೆ. ಸೈರಾಳಿಗೆ ಅದು ಹೇಗಿರುತ್ತದೆ ಎಂದು ತೋರಿಸಿ, ನೋಡು, ಇದನ್ನೇ ಜಾಕ್ ಅನ್ನೋದು ಎಂದು ಪಾಠ ಮಾಡುತ್ತಾನೆ. ನಂತರ ಕೋಪದಲ್ಲೇ ಜಾಕ್ ಹಾಕಿ ಕಾರ್ ಎತ್ತಿ ಬೆವರುತ್ತಾ ಟೈರ್ ಬದಲಾಯಿಸುತ್ತಾ ಶುರು ಮಾಡುತ್ತಾನೆ. ಸೈರಾ ಕೈಕಟ್ಟಿ ನಿಂತು, ಸಹಾಯ ಬೇಕಾ ಸರ್ ಎಂದು ಕೇಳಿ ಅವನ ಕೋಪವನ್ನು ಮತ್ತಷ್ಟು ಏರಿಸುತ್ತಾಳೆ. ಕಚೇರಿಯ ಒಳಗೆ ಕಾಲಿಟ್ಟ ಶಯನಾಗೆ ವಾತಾವರಣ ವಿಚಿತ್ರವಾಗಿ ಕಾಣಿಸುತ್ತದೆ. ಪ್ರತಿಯೊಬ್ಬ ಸಿಬ್ಬಂದಿಯೂ ಅವಳನ್ನು ಯಾವುದೋ ಅಪರಾಧಿಯಂತೆ ನೋಡುತ್ತಿರುತ್ತಾರೆ. ಇದನ್ನು ಸಹಿಸದ ಶಯನ ಸಾನಿಯಾ ಮತ್ತು ಶ್ರೀಕಿ ಹತ್ತಿರ ಬರುತ್ತಾಳೆ. ಶಯನ, ಏನಾಗಿದೆ ಎಲ್ಲರಿಗೂ? ಯಾಕೆ ಪ್ರತಿಯೊಬ್ಬರು ನನ್ನನ್ನು ಆ ರೀತಿ ನೋಡುತ್ತಿದ್ದಾರೆ? ನೀವಾದರೂ ಹೇಳಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಶ್ರೀಕಿ ಗಂಭೀರವಾಗಿ, ನೋಡು ಶಯನ, ನಿನ್ನ ಕಂಪ್ಯೂಟರ್ನಿಂದಲೇ ನಮ್ಮ ಕಂಪನಿಯ ಗುಪ್ತ ಮಾಹಿತಿ ಸೋರಿಕೆ ಆಗಿದೆ. ಶಮಿಕಾಗೆ ಮೇಲ್ ಹೋಗಿರೋದು ನಿನ್ನ ಐಡಿಯಿಂದಲೇ. ಅದಕ್ಕೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಇಷ್ಟಾದ ಮೇಲೂ ನೀನು ವಾಪಸ್ ಬಂದಿದ್ದೀಯಲ್ಲ ಅಂತ ನೋಡ್ತಿದ್ದಾರೆ ಅಷ್ಟೇ. ಶಯನ ದಿಗ್ಭ್ರಮೆಯಿಂದ, ನೀವು ಏನು ಹೇಳ್ತಿದ್ದೀರಾ? ಆರೋಸ್ ಸರ್ ನನಗೆ ಫೋನ್ ಮಾಡಿ ಕಂಪ್ಯೂಟರ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ದಿನ ಬರಬೇಡಿ ಎಂದಷ್ಟೇ ಹೇಳಿದ್ದರು. ಕೆಲಸದಿಂದ ತೆಗೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕೋಪ ಮತ್ತು ಅವಮಾನದಿಂದ ಬೆಂದು ಹೋದ ಶಯನ ನೇರವಾಗಿ ಸತ್ಯ ಕೇಳಲು ವೇದಿಕ್ನ ಕ್ಯಾಬಿನ್ ಕಡೆಗೆ ಧಾವಿಸುತ್ತಾಳೆ. ವೇದಿಕ್ ತನ್ನ ಸೀಟ್ನಲ್ಲಿ ಕುಳಿತು ಏನೋ ಯೋಚಿಸುತ್ತಿರುವಾಗ ಶಯನ ದಿಢೀರೆಂದು ಪ್ರತ್ಯಕ್ಷವಾಗ್ತಾಳೆ. ಅವಳನ್ನು ನೋಡಿ ವೇದಿಕ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ವೇದಿಕ್ ಗಾಬರಿ ನಟಿಸುತ್ತಾ, ಶಯನ, ನೀನಿಲ್ಲಿ ಏನು ಮಾಡ್ತಿದ್ದೀಯಾ? ನಿನ್ನನ್ನು ಕೆಲಸದಿಂದ ವಜಾ ಮಾಡಲಾಗಿದೆ ಅಲ್ವಾ? ಶಯನ, ಸರ್, ನೀವು ಕೂಡ ಅದನ್ನೇ ಹೇಳ್ತಿದ್ದೀರಾ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿಮಗಂತೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನನ್ನ ಮೇಲೆ ನಿಮ್ಗಾದ್ರೂ ನಂಬಿಕೆ ಇಲ್ವಾ? ವೇದಿಕ್, ಹಾಂ, ಅದು ಹೌದು, ಮರೆತುಬಿಟ್ಟೆ. ನಿನ್ನಿಂದ ತಪ್ಪಾಗಿಲ್ಲ ಅಂತ ನನಗೂ ಗೊತ್ತು. ಆದರೆ ನಿನ್ನ ಕಂಪ್ಯೂಟರ್ನಿಂದಲೇ ಶಮಿಕಾಗೆ ಇಮೇಲ್ ಹೋಗಿದೆಯಲ್ಲ, ಅದಕ್ಕೆ ಏನು ಮಾಡೋದು? ಶಯನ ಅಳುತ್ತಾ, ಸರ್, ದಯವಿಟ್ಟು ಆ ಮಾತನ್ನೇ ಮತ್ತೆ ಮತ್ತೆ ಹೇಳಬೇಡಿ ಎಂದು ಬೇಡಿಕೊಳ್ಳುತ್ತಾಳೆ. ಅವಳು ಅಳುತ್ತಿರುವುದನ್ನು ನೋಡಿದಾಗ ವೇದಿಕ್ನಿಗೆ ಆ ಕೃತ್ಯ ನೆನಪಾಗುತ್ತದೆ. ಅಸಲಿಗೆ ಶಯನ ಇಲ್ಲದ ಸಮಯದಲ್ಲಿ ಅವಳ ಕಂಪ್ಯೂಟರ್ ಬಳಸಿ ಅವಳ ಜಿಮೇಲ್ ಐಡಿ ಮೂಲಕ ಶಮಿಕಾಗೆ ಎಲ್ಲ ಮಾಹಿತಿಯನ್ನು ರವಾನಿಸಿದ್ದೇ ಈ ವೇದಿಕ್. ತನ್ನ ಸ್ವಂತ ತಮ್ಮನ ವಿರುದ್ಧವೇ ಸಂಚು ಹೂಡಲು ತನ್ನ ಅಸಿಸ್ಟೆಂಟ್ ಅನುದಾಳವಾಗಿ ಬಳಸಿಕೊಂಡಿರುತ್ತಾನೆ. ವೇದಿಕ್ ಮನಸ್ಸಿನಲ್ಲೇ, ಹೌದು ಶಯನ, ನಿನ್ನ ಐಡಿ ಬಳಸಿದ್ದೆ ನಾನು, ಆದರೆ ಆ ಸತ್ಯ ನಿನಗೆ ಯಾವತ್ತೂ ತಿಳಿಯಬಾರದು. ತಕ್ಷಣ ಮುಖಭಾವ ಬದಲಿಸಿ ನಾಟಕೀಯವಾಗಿ ಅವಳಿಗೆ ಸಮಾಧಾನ ಮಾಡ್ತಾನೆ. ವೇದಿಕ್, ಸರಿ ಶಯನ, ಸಮಾಧಾನ ಮಾಡ್ಕೊ, ನಾನು ನಿನ್ನನ್ನು ನಂಬುತ್ತೇನೆ. ನಿನ್ನ ಹೆಸರಿಗೆ ಅಂಟಿದ ಈ ಕಳಂಕವನ್ನು ನಾನೇ ತೊಳೆದು ಹಾಕ್ತೇನೆ. ನೀನು ಅಮಾಯಕಳು ಅಂತ ಎಲ್ರಿಗೂ ಗೊತ್ತಾಗುವಂತೆ ಮಾಡ್ತೀನಿ. ಶಯನ ನಂಬಿಕೆಯಿಂದ, ಥ್ಯಾಂಕ್ಸ್ ಸರ್, ನನಗೆ ನಿಮ್ಮ ಮೇಲೆ ಭರವಸೆ ಇದೆ. ವೇದಿಕ್, ಸರಿ, ಈಗ ಕೋಪ ಮಾಡ್ಕೊಳ್ಬೇಡಿ, ಸದ್ಯಕ್ಕೆ ಮನೆಗೆ ಹೋಗು, ಉಳಿದಿದ್ದನ್ನು ನಾನೇ ನೋಡ್ಕೊತೀನಿ. ಶಯನ, ಸರಿ ವೇದಿಕ್ ಸರ್, ಹ್ಯಾವ್ ಎ ನೈಸ್ ಡೇ. ಶಯನ ಸಮಾಧಾನದಿಂದ ಅಲ್ಲಿಂದ ಹೊರಡುತ್ತಾಳೆ. ಅವಳು ಹೋದ ನಂತರ ವೇದಿಕ್ನ ಮುಖದಲ್ಲಿ ಒಂದು ಕುತಂತ್ರದ ನಗು ಮೂಡುತ್ತದೆ. ಇತ್ತ ಶಮಿಕಾ ತನ್ನ ಸಕ್ಸಸ್ ಅನ್ನು ಸಂಭ್ರಮಿಸುವ ಮೂಡ್ನಲ್ಲಿದ್ದಾಳೆ. ಮಾಡೆಲ್ ರೋಹಿತ್ಗಾಗಿ ಅತ್ಯಂತ ದುಬಾರಿ ಮತ್ತು ಆಕರ್ಷಕ ಡ್ರೆಸ್ಗಳನ್ನು ಆಯ್ಕೆ ಮಾಡುತ್ತಾ ನಿಂತಿದ್ದಾಳೆ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತದೆ. ಅದು ವೇದಿಕ್. ಶಮಿಕಾ ಪ್ರೀತಿಯಿಂದ, ಹಲೋ ಮೈ ಲವ್. ವೇದಿಕ್ ಗಂಭೀರ ಧ್ವನಿಯಲ್ಲಿ,
ಶಮಿಕಾ ಈಗ ಪ್ರೀತಿ ಮಾಡುವ ಸಮಯವಲ್ಲ, ಸ್ವಲ್ಪ ಹುಷಾರಾಗಿರು. ಆರೋಷ್ ಈಗಾಗಲೇ ರೋಹಿತ್ನನ್ನು ಹುಡುಕಿಕೊಂಡು ಹೊರಟಿದ್ದಾನೆ. ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸಿ ಮತ್ತೆ ನಮ್ಮ ಕಂಪನಿಗೆ ಕರೆತರುವ ಪ್ಲಾನ್ ಮಾಡಿದ್ದೇನೆ. ಶಮಿಕಾ ತುಟಿಗಳ ಮೇಲೆ ಒಂದು ಕುತಂತ್ರದ ನಗು ಮೂಡುತ್ತದೆ. ಅವಳು ಕಿಂಚಿತ್ತೂ ಗಾಬರಿಯಾಗದೆ ಉತ್ತರಿಸುತ್ತಾಳೆ. ಶಮಿಕಾ, ಬೇಬಿ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ. ಈ ಸರಿ ಆರೋಷ್ ಕಾಲ ಕೆಟ್ಟಿದೆ. ಅವನ ಕೆಟ್ಟ ಸಮಯ ಈಗಷ್ಟೇ ಶುರುವಾಗಿದೆ. ರೋಹಿತ್ ಈಗ ತನ್ನ ಕಂಟ್ರೋಲ್ನಲ್ಲಿದ್ದಾನೆ. ಅವನು ಸೇಫ್ ಆಗಿದ್ದಾನೆ. ವೇದಿಕ್, ಆದರೆ ಶಮಿಕಾ, ಆರೋಷ್ ಅಷ್ಟು ಸುಲಭವಾಗಿ ಬಿಡುವನಲ್ಲ. ಶಮಿಕಾ, ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅಷ್ಟೇ. ಈ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪಿ ಹೋಗಲು ನಾನು ಬಿಡುವುದಿಲ್ಲ. ನೀನು ನಿನ್ನ ಕೆಲಸ ನೋಡ್ಕೊ, ನಾನು ಇಲ್ಲಿ ಎಲ್ಲವನ್ನು ನಿಭಾಯಿಸ್ತೇನೆ. ಹೀಗೆ ಹೇಳಿ ಶಮಿಕಾ ಕಾನ್ಫಿಡೆಂಟ್ ಆಗಿ ಫೋನ್ ಕಟ್ ಮಾಡ್ತಾಳೆ. ಅವಳ ಕಣ್ಣುಗಳಲ್ಲಿ ಗೆಲುವಿನ ಸಂಭ್ರಮ ಎದ್ದು ಕಾಣುತ್ತಿದೆ. ಇತ್ತ ಆರುಷ್ ಬೆವರುತ್ತಲೇ ಪಂಚರ್ ಆಗಿದ್ದ ಟೈರ್ ತೆಗೆದು ಹೊಸ ಟೈರ್ ಹಾಕುತ್ತಿದ್ದಾನೆ. ಅವನ ಕೆಲಸದ ವೇಗ ಮತ್ತು ಏಕಾಗ್ರತೆಯನ್ನು ಸೈರಾ ಖುಷಿಯಿಂದ ನೋಡುತ್ತಾ ನಿಂತಿದ್ದಾಳೆ. ಆ ಕಾಡಿನ ಹಾದಿಯ ಮಧ್ಯೆ ಅವರ ಗಾಡಿ ನಿಂತಿದೆ. ಸುತ್ತಲೂ ಮೌನ. ಆ ಮೌನವನ್ನು ಭೇದಿಸುವಂತೆ ಕೇಳಿಸುತ್ತಿರುವ ಹಕ್ಕಿಗಳ ಚಿಲಿಪಿಲಿ ಸದ್ದು ಸೈರಾಳ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಮತ್ತೆ ಖುಷಿ ನೀಡುತ್ತಿದೆ. ಪ್ರಕೃತಿಯ ಈ ಸೌಂದರ್ಯಕ್ಕೆ ಅವಳು ಮಾರು ಹೋಗಿದ್ದಾಳೆ. ಆರೋಷ್ ಪಂಕ್ಚರ್ ಆಗಿದ್ದ ಟೈರ್ ತೆಗೆದು ಡಿಕ್ಕಿಗೆ ಹಾಕುತ್ತಾನೆ. ಸೈರಾ ಕಾರ್ ಮೇಲೆ ಕೈ ಇಟ್ಟು ಸುಮ್ಮನೆ ಏನೋ ಆಲೋಚಿಸುತ್ತಾ ನಿಂತಿರುತ್ತಾಳೆ. ಆಗ ಆರೋಷ್ ಅವಳ ಕೈ ಬೆರಳುಗಳನ್ನು ಗಮನಿಸುತ್ತಾನೆ. ಆರೋಷ್, ಏನು ಸೈರಾ, ನಿನ್ನ ಕೈಯಲ್ಲಿ ಎಂಗೇಜ್ಮೆಂಟ್ ರಿಂಗ್ ಇಲ್ವಲ್ಲ? ನಿನ್ನ ಫಿಯಾನ್ಸೆ ಬಗ್ಗೆ ನಿನಗೆ ಕಾಳಜಿ ಇಲ್ವಾ? ಸೈರಾ ರಾಗವಾಗಿ, ಅಯ್ಯೋ ಸರ್, ಈ ಬಿಸಿಲಿಗೆ ಕೈಯಲ್ಲಿ ರಿಂಗ್ ಹಾಕಿಕೊಂಡ್ರೆ ತುಂಬ ಟೈಟ್ ಆಗುತ್ತೆ, ಒಂಥರ ಹಿಂಸೆ ಅನಿಸುತ್ತೆ, ಅದಕ್ಕೆ ತೆಗೆದಿಟ್ಟಿದ್ದೆ. ಆರುಷ್ ಅವಳ ಮಾತನ್ನು ಕೇಳಿ ಸುಮ್ಮನಾಗ್ತಾನೆ. ಕೆಲಸ ಮುಗಿಸಿ ಕೈ ಒರೆಸಿಕೊಳ್ಳುತ್ತಾ ಸರಿ, ಇಲ್ಲಿಂದ ಹೊರಡೋಣವಾ ಎನ್ನುತ್ತಾನೆ. ಸೈರಾ ತಕ್ಷಣ ಓಡಿ ಹೋಗಿ ಡ್ರೈವಿಂಗ್ ಸೀಟ್ನಲ್ಲಿ ಕೂರಲು ಹೋಗುತ್ತಾಳೆ. ಆರುಷ್ ತಡೆಯುತ್ತಾ, ಓ ಎಕ್ಸ್ಟ್ರಾಡಿನರಿ ಡ್ರೈವರ್ ಅವರೇ, ಸಾಕು ನಿಲ್ಲಿಸಿ, ಇನ್ನು ಮುಂದೆ ನೀನು ವಿಶ್ರಾಂತಿ ತಗೋ. ಇಲ್ಲಿಂದ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾನೇ ಕಾರ್ ಓಡಿಸ್ತೀನಿ. ಹೀಗೆ ಹೇಳಿ ಆರುಷ್ ಸೈರಾಳನ್ನು ಪಕ್ಕದ ಸೀಟಿಗೆ ಕಳುಹಿಸಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾನೆ. ಕಾರೀಗ ಶ್ರೀನಗರದ ಕಡೆಗೆ ವೇಗವಾಗಿ ಚಲಿಸಲು ಶುರುವಾಗುತ್ತದೆ. ವೇದಿಕ್ನ ಕ್ಯಾಬಿನ್ನಿಂದ ಸಮಾಧಾನಗೊಂಡು ಹೊರಬಂದ ಮನೆಗೆ ಹೋಗುತ್ತಿದ್ದ ಶಯನಾಳನ್ನು ಸಾನಿಯಾ ದಾರಿಯಲ್ಲಿ ಅಡ್ಡಗಟ್ಟುತ್ತಾಳೆ. ಸಾನಿಯಾಳ ಮುಖದಲ್ಲಿ ಕುತೂಹಲ ಮತ್ತು ಸ್ವಲ್ಪ ವ್ಯಂಗ್ಯವಿರುತ್ತದೆ. ಸಾನಿಯಾ, ಶಯನ, ಒಂದು ನಿಮಿಷ ನಿಲ್ಲು. ಏನಾಯ್ತು? ವೇದಿಕ್ ಸರ್ ಹೇಳ್ತಿರೋದು ನಿಜಾನಾ? ನೀನು ನಿಜವಾಗಿಯೂ ಕೆಲಸದಿಂದ ಫೈರ್ ಆಗಿದ್ದೀಯಾ? ಶಯನ ಈಗಾಗಲೇ ಆಫೀಸ್ನವರ ನೋಟದಿಂದ ಬೇಸತ್ತಿರುತ್ತಾಳೆ. ಸಾನಿಯಾಳ ಈ ನೇರವಾದ ಪ್ರಶ್ನೆ ಅವಳ ಕೋಪವನ್ನು ನೆತ್ತಿಗೇರಿಸುತ್ತದೆ. ಶಯನ ಕೋಪದಿಂದ, ನೋಡು ಸಾನಿಯಾ, ನನಗೆ ಗೊತ್ತು ನಿನಗೆ ಮೊದಲಿನಿಂದಲೂ ನನ್ನ ಅಸಿಸ್ಟೆಂಟ್ ಪೋಸ್ಟ್ ಮೇಲೆ ಕಣ್ಣಿದೆ ಅಂತ. ಆದರೆ ನಿನ್ನ ಆಸೆ ಈಡೇರಿಲ್ಲ. ನಾನು ಯಾರಿಂದಲೂ ಫೈರ್ ಆಗಿಲ್ಲ, ಅರ್ಥವಾಯ್ತಾ? ಸಾನಿಯಾ, ಹಾಗಾದರೆ ಆಫೀಸ್ನಲ್ಲಿ ಎಲ್ಲರೂ ಯಾಕೆ ಆ ರೀತಿ ಮಾತನಾಡಿಕೊಳ್ತಿದ್ದಾರೆ? ಶಯನ, ಶಟಪ್ ಸಾನಿಯಾ, ಸುಮ್ಮನೆ ಬಾಯಿ ಮುಚ್ಚು. ನೀನು ಅಂದಿಕೊಂಡಿರೋ ಹಾಗೆ ನಾನೇನು ಸ್ಪೈ ಅಲ್ಲ. ಈಗ ತಾನೇ ವೇದಿಕ್ ಸರ್ ಹತ್ರ ಮಾತಾಡಿ ಬಂದೆ. ಅವರು ಆರೋಷ್ ಸರ್ ಹತ್ರ ಮಾತಾಡ್ತಾರೆ. ಎಲ್ಲವೂ ಸರಿಯಾಗುತ್ತೆ. ನಾನು ಇನ್ನು ಈ ಕಂಪನಿಯಲ್ಲೇ ಇರುತ್ತೇನೆ. ಸುಮ್ಮನೆ ನನ್ನ ತಲೆ ತಿನ್ನಬೇಡ. ಸಾನಿಯಾ ಸ್ವಲ್ಪ ತಣ್ಣಗಾಗಿ ಸಮರ್ಥಿಸಿಕೊಳ್ಳುವ ಧ್ವನಿಯಲ್ಲಿ ಮಾತನಾಡ್ತಾಳೆ. ಸಾನಿಯಾ, ಅಯ್ಯೋ ಶಯನ, ನೀನು ಸುಮ್ಮನೆ ನನ್ನ ಮೇಲೆ ಸಿಟ್ಟು ಮಾಡ್ತಿದ್ದೀಯಾ? ನಾನು ನಿನ್ನ ಪೋಸ್ಟ್ ಮೇಲೆ ಕಣ್ಣು ಹಾಕಿಲ್ಲ. ನಿನಗೆ ಏನಾದರೂ ಸಹಾಯ ಬೇಕಾಗ್ಬೋದು ಅಂತ ಕೇಳಿದೆ ಅಷ್ಟೇ. ಶಯನ ಅಸಡ್ಡೆಯಿಂದ, ಸರಿ ಆಯಿತು, ನಿನ್ನ ಸಹಾಯ ನನಗೇನು ಬೇಡ. ಈಗ ಮನೆಗೆ ಹೋಗಲು ಬಿಡು. ಶಯನ ಓಕೆ ಎಂದು ಹೇಳಿ ಸಾನಿಯಾಳನ್ನು ಅಲ್ಲೇ ಬಿಟ್ಟು ವೇಗವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸಾನಿಯಾ ಮಾತ್ರ ಅವಳು ಹೋಗುವುದನ್ನೇ ಅನುಮಾನದಿಂದ ನೋಡುತ್ತಾ ನಿಂತಿರುತ್ತಾಳೆ. ಆರುಷ್ ಕಾರನ್ನು ವೇಗವಾಗಿ ಚಲಾಯಿಸುತ್ತಿರುವಾಗ ಕಾಡಿನ ಮಣ್ಣಿನ ರಸ್ತೆಯ ಒಂದು ಕೆಸರು ಗುಂಡಿಯಲ್ಲಿ ಕಾರ್ ಟೈರ್ ಸಿಲುಕಿಕೊಳ್ಳುತ್ತದೆ. ಆರುಷ್ ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ ಮುಂದೆ ಹೋಗುವುದಿಲ್ಲ. ಅಷ್ಟರಲ್ಲಿ ಕಾರಿನ ಬ್ಯಾನೆಟ್ನಿಂದ ಬಿಳಿ ಹೊಗೆ ಬರಲು ಆರಂಭವಾಗುತ್ತದೆ. ಆರುಷ್ ನಿರಾಶೆಯಿಂದ ಕಾರ್ ನಿಲ್ಲಿಸಿ, ಓ ಗಾಡ್, ಇನ್ನೇನು ಬಾಕಿ ಇತ್ತು. ಅವನು ಕೆಳಗಿಳಿದು ಬ್ಯಾನೆಟ್ನಿಂದ ಬರುತ್ತಿರುವ ಹೊಗೆಯನ್ನು ನೋಡಿ ಪಕ್ಕದಲ್ಲೇ ನಿಂತಿದ್ದ ಸೈರಾಳ ಮುಖ ನೋಡುತ್ತಾನೆ. ಆರುಷ್, ನೋಡು ಸೈರಾ, ನೀನು ಯಾವಾಗ ನನ್ನ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತೀಯೋ ಆವಾಗಿನಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಶುರು ಆಗ್ತಾನೆ ಇದೆ. ಸೈರಾ ಅಮಾಯಕವಾಗಿ ಮುಖ ಮಾಡಿ, ನೋಡಿ ಆರುಷ್ ಸರ್, ಇದರಲ್ಲಿ ನನ್ನ ತಪ್ಪೇನಿದೆ? ಇದೆಲ್ಲ ನಿಮ್ಮ ಹಣೆ ಬರಹ, ನಾನೇನು ಮಾಡಲಿ ಅದಕ್ಕೆ? ಆರುಷ್ ನಿಟ್ಟುಸಿರು ಬಿಟ್ಟು, ಸರಿ ಆಯ್ತು, ಈಗ ವಾದ ಮಾಡೋಕೆ ಸಮಯ ಇಲ್ಲ. ಬಾ, ಈ ಕಾಡಿನ ಹಾದಿಯಲ್ಲೇ ನಡೆದುಕೊಂಡು ಹೋಗೋಣ. ಮುಂದೆ ಎಲ್ಲಾದರೂ ಸಹಾಯ ಸಿಗ್ಬೋದು. ಸೈರಾ, ಅಯ್ಯೋ ಸರ್, ಸ್ವಲ್ಪ ವೇಟ್ ಮಾಡೋಣ. ಬೇರೆ ಯಾವುದಾದರೂ ಗಾಡಿ ಸಿಗಬಹುದೇನೋ? ಆರುಷ್ ತನ್ನ ಮೊಬೈಲ್ ತೆಗೆದು ನೋಡುತ್ತಾನೆ. ಮೊಬೈಲ್ನಲ್ಲಿ ನೆಟ್ವರ್ಕ್ ಸಂಪೂರ್ಣವಾಗಿ ಹೊರಟು ಹೋಗಿರುತ್ತದೆ. ಆರುಷ್,
ಇಲ್ಲಿ ನೋಡು, ಸಿಗ್ನಲ್ ಕೂಡ ಇಲ್ಲ, ನಮಗೆ ಬೇರೆ ದಾರಿ ಇಲ್ಲ, ನನಗೆ ದಿಕ್ಕುಗಳ ಬಗ್ಗೆ ಸರಿಯಾದ ಜ್ಞಾನವಿದೆ, ನನ್ನನ್ನು ನಂಬಿ ನೀನು ಬರಬಹುದು. ಸರಿ ಸರ್, ನಿನ್ನನ್ನು ನಂಬಿ ಬರ್ತಿದ್ದೀನಿ, ಆದರೆ ಮಧ್ಯದಲ್ಲಿ ನಾವಿಬ್ರು ದಾರಿ ತಪ್ಪಿ ಹೋದರೆ? ಆರೋಷ್ ನಗುತ್ತಾ, ನೀನು ಟೆನ್ಷನ್ ಮಾಡ್ಕೊಳ್ಳೋದು ಬಿಡು, ಮೊದಲು ಕಾರಿನಲ್ಲಿರುವ ನನ್ನ ಜಾಕೆಟ್ ಸ್ವಲ್ಪ ಕೊಡ್ತೀಯಾ? ಹಾಗೆಯೇ ಕಾರ್ ಕೀ ಕೂಡ ತಗೋ. ಆರೋಷ್ ತನ್ನ ಜಾಕೆಟ್ ಹಾಕಿಕೊಂಡು ಸೈರಾಳ ಜೊತೆ ದಟ್ಟವಾದ ಕಾಡಿನ ಹಾದಿಯಲ್ಲಿ ಹೆಜ್ಜೆ ಹಾಕಲು ಸಿದ್ಧನಾಗುತ್ತಾನೆ. ಕಾಡಿನ ಕೆಸರು ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿರುವಾಗ ಸೈರಾಳ ಶೂ ಒಮ್ಮೆಲೆ ಸ್ಲಿಪ್ ಆಗುತ್ತದೆ. ಅವಳು ಬೀಳುವಷ್ಟರಲ್ಲಿ ಆರೋಷ್ ತಕ್ಷಣ ಅವಳ ಸೊಂಟದ ಮೇಲೆ ಕೈ ಹಾಕಿ ಎಳೆದು ಹಿಡಿಯುತ್ತಾನೆ. ಇಬ್ಬರು ಒಂದು ಕ್ಷಣ ಸ್ತಬ್ಧರಾಗುತ್ತಾರೆ. ಆರೋಷ್ ಗಂಭೀರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನೋಡು ಸೈರಾ, ರಸ್ತೆ ತುಂಬಾ ಕೆಸರಾಗಿದೆ, ಸ್ವಲ್ಪ ಹುಷಾರಾಗಿ ಬಾ. ಅವಳನ್ನು ಹಿಡಿದು ಮೇಲೆತ್ತಿ ಮತ್ತೆ ಮುಂದೆ ಸಾಗುತ್ತಾನೆ. ಇಬ್ಬರು ಪರಸ್ಪರ ಮುಖ ನೋಡುತ್ತಾ ಮೌನವಾಗಿ ಹೆಜ್ಜೆ ಹಾಕುತ್ತಿರುತ್ತಾರೆ. ದಾರಿಯಲ್ಲಿ ಹೋಗುತ್ತಿದ್ದಾಗ ಸೈರಾಳ ಕಣ್ಣು ಅಲ್ಲಿನ ಒಂದು ವಿಚಿತ್ರ ಹೂವಿನ ಮೇಲೆ ಬೀಳುತ್ತದೆ. ಸೈರಾ ಸಂತೋಷದಿಂದ, ಓ, ಇದು ಸ್ಪೈಡರ್ ಫ್ಲವರ್ ಅಲ್ವಾ ಎನ್ನುತ್ತಾ ಅದರ ಹತ್ತಿರ ಹೋಗಿ ಸುವಾಸನೆ ಆಗ್ರಣಿಸುತ್ತಾಳೆ. ಆರೋಷ್ ಅಸಮಾಧಾನದಿಂದ, ಸೈರಾ, ನಾವಿರೋ ಪರಿಸ್ಥಿತಿಯಲ್ಲಿ ನಿನಗೆ ಹೂವು ಕಿತ್ತಿಕೊಳ್ಳುವುದು ಸರಿ ಅನ್ನಿಸ್ತಿದ್ಯಾ? ನಮಗೆ ಸಮಯವಿಲ್ಲ. ಸೈರಾ, ಮಿಸ್ಟರ್ ಆರೋಷ್ ಸರ್, ಇದು ಅಪರೂಪವಾಗಿ ಸಿಗುವ ಗಿಡ, ಈ ಹೂವುಗಳು ನನಗೆ ಬೇಕೇ ಬೇಕು ಎನ್ನುತ್ತಾ ಪಟ್ಟು ಹಿಡಿದು ಹೂಗಳನ್ನು ಕಿತ್ತು ತನ್ನ ಬ್ಯಾಗ್ ಒಳಗೆ ಹಾಕಿಕೊಳ್ಳುತ್ತಾಳೆ. ಆರೋಷ್, ಇದನ್ನಿಟ್ಟುಕೊಂಡು ನೀನು ಏನು ಮಾಡ್ತೀಯ? ಸೈರಾ, ನಾನು ಇದರಿಂದ ಮನೆಯಲ್ಲೇ ಪರ್ಫ್ಯೂಮ್ ತಯಾರಿಸುತ್ತೇನೆ. ಆರೋಷ್, ಹೌದಾ, ನಿನಗೆ ಅದು ಕೂಡ ಬರುತ್ತಾ ಎಂದು ಆಶ್ಚರ್ಯದಿಂದ ಕೇಳ್ತಾನೆ. ಸೈರಾ ಹೆಮ್ಮೆಯಿಂದ ನಗುತ್ತಾ ತಲೆಯಾಡಿಸುತ್ತಾಳೆ. ಕುತೂಹಲ ತಡೆಯಲಾಗದೆ ಆರೋಷ್ ಅವಳ ಎದುರು ಕುಳಿತು ಆ ಹೂವಿನ ವಾಸನೆಯನ್ನು ಆಗ್ರಣಿಸುತ್ತಾನೆ. ಆ ಕ್ಷಣ ಇಬ್ಬರ ಕಣ್ಣೋಟ ಒಂದಾಗುತ್ತದೆ. ಹೂವಿನ ಆ ತೀವ್ರವಾದ ಸುಗಂಧ ಆರೋಷ್ಗೆ ಹಳೆಯ ನೆನಪನ್ನು ಬಡಿದೆಬ್ಬಿಸುತ್ತದೆ. ಆರೋಷ್ ಮನಸ್ಸಿನಲ್ಲೇ, ಇದೇ ಸುಗಂಧ, ನಾನು ಆ ದಿನ ಕತ್ತಲಲ್ಲಿ ಕಿಸ್ ಕೊಟ್ಟ ಹುಡುಗಿ ಕೂಡ ಇದೇ ವೈಲ್ಡ್ ಫ್ಲವರ್ ಪರ್ಫ್ಯೂಮ್ ಹಾಕಿಕೊಂಡಿದ್ದಳು. ತಕ್ಷಣ ಎಚ್ಚೆತ್ತುಕೊಂಡ ಆರೋಷ್ ತನ್ನ ಹಳೆಯ ನೆನಪುಗಳನ್ನು ಮರೆಮಾಚಲು ಪ್ರಯತ್ನಿಸುತ್ತಾ ಗಂಭೀರವಾಗುತ್ತಾನೆ. ಆರೋಷ್, ಸರಿ, ಬೇಗ ಕಿತ್ಕೋ, ಆಮೇಲೆ ಇಲ್ಲಿಂದ ಹೊರಡೋಣ. ಸೈರಾ ಖುಷಿಯಿಂದ, ಆಯ್ತು ಸರ್, ಆಯ್ತು ಎಂದು ಬೇಗ ಬೇಗ ಹೂಗಳನ್ನು ಬ್ಯಾಗ್ ತುಂಬಿಸಿಕೊಳ್ಳುತ್ತಾಳೆ. ಆರೋಷ್ಗೆ ತಾನು ಕಿಸ್ ಕೊಟ್ಟ ಹುಡುಗಿ ಸೈರಾಳೆ ಇರಬಹುದಾ ಎಂಬ ಸಂಶಯ ಶುರುವಾಗುತ್ತೆ. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಕಥೆಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.